ದಾವಣಗೆರೆಗೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣಂತ ಹೋಗಿ ಇಡ್ಲಿ ತಿನ್ಕೊ ಬಂದು. ಆಮೇಲೆ ನಿಂಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ? ತುಂಬಾ ದಿನ ಆಯ್ತು ಎಲ್ಲೂ ಹೋಗಿಲ್ಲ ಮನು, ಬಾ ದಾವಣಗೆರೆ ಕಡೆ ಹೋಗಿ ಬೆಣ್ಣೆ ದೋಸೆ ತಿನ್ಕೊಬರ ಅಂತ ಮನು ಕರ್ಕೊಂಡು ನಾನು ರಾಮನಗರ ರೈಲ್ವೆ ಸ್ಟೇಷನ್ ಹೋಗಿ ರಾಮನಗರದಿಂದ ಶಿವಮೊಗ್ಗಕ್ಕೆ ಟಿಕೆಟ್ ತಗೊಂಡು ರೈಲ್ವೆ ಸ್ಟೇಷನ್ ನಿಂತಿದ್ವಿ. ಇನ್ನು ಸ್ವಲ್ಪ ಟ್ರೈನ್ ಬರುತ್ತೆ. ಬಂದೆಡ್ಕೆನೆ ಅಕ್ಕ ಒಳ ಜಾಗ ಬರೋಣ ಅಂದ್ಬಿಟ್ಟು ಒಳಗೆ ಹೋಗಿ ಮನೆಗೆ ಹೋಗ್ಬಿಟ್ಟು ಮೆಜೆಸ್ಟಿಕ್ 5 ನಿಮಿಷ ಟೈಮ್ ಇರುತ್ತೆ, ಟೀ ಕಾಫಿ ಕೂಡ ಹೊಡಿಬೋದು ಅಂತ ಕಂಡಕ್ಟರ್ ಹೇಳ್ಬಿಟ್ಟು ಅದೇ ಗ್ಯಾಪಲ್ಲಿ ಕೆಳಕಿಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಬಿಟ್ಟು ನಾವು ನಮ್ಮ ಮುಂದೆ ಕೂತಿರೋರು ಕೂತಿ ಜಾಗದಲ್ಲಿ ಹೆಂಗಿದೆ ಹೊಡಿತಾವ್ ನೋಡ್ರೆ ಹೆಂಗೇನೆ. ಆ ಒಯ್ದ ನಮ್ಮ ಕಾಟ ತಮ್ಮನೆ ಇರೋದು ಏನ್ ಮಾಡ್ದೆ ಗೊತ್ತಾ, ಕಣಿಗೆ ಬಟ್ಟ ಕರ್ಕೊಂಡು ನಿದ್ದೆ ಮಾಡ್ತಿದ್ದ. ಆದ್ರೂ ನಾವು ಬಿಟ್ಟವೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಇವೇನ ಮಾಡ್ರು ನಾನು ನಿದ್ದೆ ಮಾಡೋದು ಬಿಡ, ನಾವು ಹೆಂಗ್ ನಿದ್ದೆ ಹೊಡಿತಾವ್ ನೋಡ್ರಿ ಇಬ್ರುವೆ. ಅವ್ರನ್ನ ಹೋಗ್ಬಿಟ್ಟು ಮನು ನಾನು ಬಜದ್ ಮಾಡಿ ಮಲ್ಕೊಬಿಟ್ಟ. ಒಬ್ಬನೇ ನಾನೇನ್ ಮಾಡ್ಲಿ ಕೆಲ್ಸಕ್ಕೆ ಅಂದ್ಬಿಟ್ಟು ಮಲ್ಕೊಂಡೆ. ಎದ್ದು ಹೊಡಿದ್ರೆ ಕಂಡಕ್ಟರ್ ಹೇಳ್ತಾ ಇದ್ರು ಶಿವಮೊಗ್ಗ ಬತ್ತಿಲಿರೋ ಅಂತ. ಇದು ಕೆಳಗಡೆ ಮನು ಮೈಲಿರೋ ಮೂಳೆ ಎಲ್ಲ ಮುರಿದಾಗ್ತಾ ಬಿದ್ದಿದ್ದ. ಯಾಕಲ ಅಂದ್ರೆ ಸುಮ್ಮನೆ ಅವನಿಗೆ ಗೊತ್ತಾಗಲ್ಲ ಅಂದ. ಬೆಳಗ್ಗೆ ಟ್ರೈನ್ ಬಿಟ್ಟು ಅರ್ಧ ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಒನ್ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋದ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ನಮಸ್ಕಾರ ಮಾಡಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದು. ಸ್ಪಂದಕ್ಕೆ ಜನಗಳು ನನಗೆ ಜಾಗ ಬಿಡಲು ಎಲ್ಲ ನುಬ್ಬಿಟ್ರು. ನಾನ್ ಡ್ರೈವರ್ ನಾವು ಫ್ರೆಂಡ್ ಮಾಡ್ಕೊಬಿಟ್ಟು ಡ್ರೈವರ್ ಜೊತೆ ಹೇಳ್ಕೊಂಡು ಹೋದೆ ಗುರು. ನಾ ಡ್ರೈವರ ನೀ ನಾನೆಲ್ಲ ಓವರ ಅನ್ಕೊಂಡು ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಒಂದಲ್ಲಿ ಬಂದು ಅನ್ನ ಇಳಿಸಿದ್ರು. ಸರ್ಕಲ್ ಹತ್ರ ನಿಂತ್ಕೊಂಡವ್ರು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು. ಎಲ್ಲಾರ ಹೋಗ್ಲಿ ಗುರು ಸಿಗ್ಬಿಡ್ತಾರೆ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ದೇ ಇರ್ತಾರೆ. ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬೆಣ್ಣೆ ತೋರಿಸಿದ್ರೆ ಕೊಡೋಣ ಅಂದ್ರೆ ಇಡ್ಲಿ ಐತೆ ತಿನ್ನಪ್ಪ ಅಂದ ಕೊಟ್ರು. ಅವ್ರು ಇಡ್ಲಿ ಮಸ್ತಾಗಿತ್ತು ಗುರು. ಇಡ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ನಾವು ಈಚೆ ಬಂದು ನಿಂತ್ಕೊಂಡು ಮಂಜಾನ ಅವ್ರ ಊರಿಂದ ಕಾರ್ ಎತ್ಕೊಂಡು ಮನೇಲಿ ಬಂದ್ರು ಗುರು. ಅಲ್ಲಿಂದ ಅವ್ರ ಊರೊಂದು 12 ಕಿಲೋಮೀಟರ್ ಆಯ್ತಾ. ಈಗ ಮಂಜಾನ ಅವ್ರ ಊರಿಗೆ ಹೋಗ್ತಾ ಇದೀವಿ. ಗುರು ಇದೇ ಗುರು ತುಂಗಾಭದ್ರಾ ನದಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಗುರು. ನೀವು ನೋಡಿಲ್ಲ ನೋಡು ಗುರು. ನೋಡಿರೋ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಗುರು. ಈ ಕಡೆ ಎಲ್ಲ ಅಡಿಕೆ ಬೆಲೆ ಜಾಸ್ತಿ ಗುರು. ನೋಡು ಗುರು ಅಡಿಕೆಗಳನ್ನೆಲ್ಲ ಬೇಯಿಸ್ಬಿಟ್ಟು ಹೆಂಗ್ ಒಣಗಾಕಿದ್ದಾರೆ ಅಂತ. ಅವ್ರ ಊರ್ ಪಕ್ಕದಲ್ಲೇ ತುಂಗಾಭದ್ರಾ ನದಿ ಹರಿತಾ ಇದೆ ಗುರು. ಅದಕ್ಕೆ ನಾವು ನದಿ ಹತ್ರ ಹೋಗಿ ನಿತ್ಯ ಕರ ಮನೆ ಮುಗಿಸ್ಕೊಬ್ರ ಅಂತ ಹೋಗ್ತಾ ಇದೀವಿ ಗುರು. ನಿಮ್ಗೆ ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ನೋಡ್ಗುರು ನದಿ ಎಷ್ಟು ಅಗ್ಲವಾಗಿ ಐತೆ ಅಂತ. ನೋಡ್ಗುರು ಮೀನ್ ಹಿಡಿಯಕ್ಕೆ ದೂರದಲ್ಲಿ ಬಲೆ ಹಾಕ್ತವ್ರೆ. ನಾವು ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಫಂಕ್ಷನ್ ಹೋದಗುರು ನಾವು ಮತ್ತೆ ರಾಮನಗರ ಬರ್ಬೇಕು ಅನ್ನೋರು ಬೇಗ ಫೋಟೋ ಎಲ್ಲ ತೆಗಿಸ್ಕೊಂಡು ಊಟಕ್ಕೆ ಹೋದಗುರು. ಇವನೇ ಗುರು ನಮ್ಮ ಮಂಜ ನನ್ನ ಮಗ ಲೋಟಕ್ಕೆ ನೀರ್ ಹಾಕ್ತಾವನೆ. ಎಲೆ ಹಾಕೋರು ಎಲೆ ಹಾಕಿದ್ಮೇಲೆ ಫಸ್ಟ್ ಒಂದು ತಮ್ಮ ಹಾಕಿದ್ರು. ಏನ್ಕೆ ನಮ್ಗೆ ಗೊತ್ತಿಲ್ಲ, ನಿಂಗೇನ ಗೊತ್ತಿರೋ ಕಮೆಂಟ್ ಮಾಡಿ ಗುರು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಗುರು. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಮಂಜಾನ ಬಾ ಹೇಳ್ದೆ. ಮಂಜಾನ ತಾಲಪ್ಪ ನನ್ನ ಬಾಮೆ ದಿನ ಕೆಲವು ಮನೇಲಿ ಡ್ರಾಪ್ ಹಾಕಿಸ್ಬಿಟ್ಟು ಕಡೆ ಡ್ರಾಪ್ ಹಾಕಿಸಿದ್ರು ಗುರು. ನಾವು ಅಲ್ಲಿಂದ ಬಸ್ ಹೊತ್ಬಿಟ್ಟು ಶಿವಮೊಗ್ಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಂದವರು. ಸರ್ಕಲ್ ಅರ್ಧ ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಗುರು. ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ರಾಮನಗರ ಟ್ರೈನ್ ಎಷ್ಟು ಗಂಟೆ ಅಂತ ಕೇಳಿದ್ರು. 11 ಗಂಟೆಗೆ 11 ಗಂಟೆ ಅಷ್ಟು ರಾಮನಗರಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಮೈಸೂರು ಟಿಕೆಟ್ ತಗೊಂಡೆ ಗುರು. ಮೈಸೂರು ಟ್ರೈನ್ ಬಂದೇ ಬಿಡ್ತೀವಿ ಗುರು. ಓಡ ಹೋಗ್ಬಿಟ್ಟು ಟ್ರೈನ್ ಅಲ್ಲಿ ಕುತ್ಕೊಂಡ ಗುರು. ಈ ತರ ಸೀಟಲ್ಲಿ ಫಸ್ಟ್ ಮ್ಯಾಮ್ ಕೂತಿರೋದು ಗುರು. ನೀವ್ ಯಾರು ಕೂತಿದ್ದೀರಾ?